ಹಾಯ್, ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ. ಸಮ್ ಪರ್ಸ್ನಲ್ ಪ್ರಾಬ್ಲಮ್ಸಿಂದ ಯಾವುದು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಪರ್ಸ್ನಲ್ ಅಂದರೆ ಮನೆ ಪ್ರಾಬ್ಲಮ್ಮು, ಬಿಟ್ಟರೆ ಬೇರೆ ಏನೂ ಅಲ್ಲ. ಇವತ್ತೇನು ಅಂದರೆ, ನಾನು ಅಪ್ರಾಕ್ಸಿಮೇಟ್ಲಿ 9,000 ಸಮಥಿಂಗ್ ಕಿಲೋಮೀಟ್ರು ರನ್ ಮಾಡಿದ್ದೀನಿ ಗಾಡಿನ. ಒಂದು ಫೀಡ್ಬ್ಯಾಕ್ ನೋಡೋಣ ಬೈಕಿಂದು ಹೇಗಿದೆ. ಎಕ್ಸ್ಪಲ್ಸ್ 210 ಓಕೆ. ಸಣ್ಣೊಳ್ಳೆ ಚೆನ್ನಾಗಿ ಕಾಣ್ತಿದ್ದಾನೆ ಇವತ್ತು. ಓಕೆ. ಗಾಳಿ ತುಂಬಾ ಇದೆ. ಮೈಕ್ ಪ್ಲೇಸ್ಮೆಂಟು ಸ್ವಲ್ಪ ಬೇರೆ ಕಡೆ ಆಯಿತು ಅನ್ಕೋತೀನಿ. ಅಡ್ಜಸ್ಟ್ ಮಾಡ್ಕೋರಿ. ಇದು ನಂದು ಹೊಸ ಹೆಲ್ಮೆಟ್ ಆಗಿದ್ದರೆ ಆಗ್ತಾಯಿತ್ತು. ಹಳೆ ಹೆಲ್ಮೆಟಿಗೆ ಸ್ವಲ್ಪ ಜುಗಾಡು ಮಾಡಿಕೊಂಡು ಕ್ಯಾಮರಾ ಮೌಂಟ್ಸ್ ಎಲ್ಲ ಹಾಕಿ ಎತ್ಕೊಂಬಂದಿದ್ದೆ. ಡೈರೆಕ್ಟಾಗಿ ಬೈಕಿಗೆ ಬರೋಣ ಅಂದರೆ, ಈಗ ನೆಕ್ಸ್ಟ್ ಮಂತ್ ಬಂದರೆ 1 ಇಯರ್ ಆಗುತ್ತೆ ನಾನು ಬೈಕ್ ಎತ್ಕೊಂಡು. ಮತ್ತು ನಾನು 9,000 ಕಿಲೋಮೀಟರ್ ರನ್ ಕೂಡ ಮಾಡಿದ್ದೀನಿ. ನನ್ನ ಪರ್ಸ್ಪೆಕ್ಟಿವ್ ಆಗಿ ಹೇಳಬೇಕು ಅಂದರೆ ಬೈಕಿನ ಬಗ್ಗೆ, ನನ್ನ ಬೆಸ್ಟ್ ಇನ್ವೆಸ್ಟ್ಮೆಂಟು ಈ ಬೈಕಿನ ಮೇಲೆ ನಾನು ಒಳ್ಳೆ ಇನ್ವೆಸ್ಟ್ ಮಾಡಿದ್ದು. ನನಗಂದರೂ ಚೆನ್ನಾಗಿ ಅನಿಸ್ತು. ಇದರಲ್ಲಿ ಸ್ವಲ್ಪ ಡ್ರಾಬ್ಯಾಕ್ಸ್ ಇದ್ದಾವೆ. ಅಂದರೆ ಬಿಲ್ಡ್ ಕ್ವಾಲಿಟಿ ಅಷ್ಟು ಸ್ಯಾಟಿಸ್ಫೈ ಆಗೋದಿಲ್ಲ. ಬಿಟ್ಟರೆ ಒಂದ್ಸರಿ ಏನೋ ನಾನು ಬೈಕಲ್ಲಿ ಬಿದ್ದಿದ್ದೆ. ಆವಾಗ ನಕಲ್ ಗಾರ್ಡ್ ಒಂದು ಬೆಂಡಾಗಿತ್ತು, ಮುರ್ಕೊಂಡೇನು ಹೋಗಿರಲಿಲ್ಲ. ಅದನ್ನ ಸ್ವಲ್ಪ ಜುಗಾಡು ಮಾಡ್ಕೊಂಡು ಹಾಗೆ ಹೀಗೆ ಮಾಡಿ ಅದರಲ್ಲೇ ಇದೆ. ಅದು ಬಿಟ್ಟರೆ ಸಮಥಿಂಗು ಮೈಲೇಜ್ ಅಂತ ಬಂದರೆ ಇದರಲ್ಲಿ ತೋರಿಸೋ ಪ್ರಕಾರ 46 ತೋರಿಸ್ತಾ ಇದೆ. 46 ಏನು ಬರೋಲ್ಲ, ಒಂದು ಅಪ್ರಾಕ್ಸಿಮೇಟ್ಲಿ 36 to 40 ಏನು ದೋಖಾ ಇಲ್ಲ. 36 to 40 ಆರಾಮ್ ಬರುತ್ತೆ. ದೆನ್ ಪೆಟ್ರೋಲ್ ಇಲ್ಲ ಅನ್ಕೋಬೇಡಿ, ಹಾಕ್ಸಿದ್ದೀನಿ. ಇವಾಗ ರಿಸರ್ವಲ್ಲಿದೆ. ನಾನು ಯೂಸ್ ಮಾಡೋ ಪೆಟ್ರೋಲ್ ಇದಕ್ಕೆ ಇಂಡಿಯನ್ ಆಯಿಲ್ XP 95. ಏನು ಬೈಕ್ ಬಗ್ಗೆ ಮತ್ತೆ ಬರಬೇಕು ಅಂದರೆ ಸಸ್ಪೆನ್ಷನ್ ಮಾತ್ರ ಟಾಪ್ ನಾಚು. ಸಸ್ಪೆನ್ಷನ್ ಬಗ್ಗೆ ಯಾವುದೋ ನೆಗೆಟಿವ್ ಫೀಡ್ಬ್ಯಾಕ್ ಅಂದರೂ ನನ್ನ ಕಡೆಯಿಂದ ಇಲ್ಲ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ತುಂಬ ನೋಡಿದ್ದೀನಿ ಇಂಜಿನ್ ಹೆಡ್ಡು ನಾಯ್ಸ್ ಬರೋದು. ನನಗೆ ಯಾವ ಥರನೂ ಬಂದಿಲ್ಲ ಇದುವರೆಗೂ. ನೋಡೋಣ ಮುಂದೆ ಏನು ಅಂತ ಗೊತ್ತಿಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಇಂಜಿನ್ ಹೆಡ್ ನಾಯ್ಸ್ ಅಂದರೆ ಯಾವುದು ಬಂದಿಲ್ಲ. ಬಿಟ್ಟರೆ ಅಷ್ಟೇನು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದರೆ, ಒಂದು ಸರಿ ಏನಾದರೂ ಜೋರಾಗಿ ಆಕ್ಸಿಡೆಂಟ್ ಆಯಿತು ಅಂದರೆ ಎಲ್ಲ ಆಯಿತು, ಗಾಡಿ ಏನೇನೋ ಆಗ್ಬಿಡ್ತು ಅಂತ ಲೆಕ್ಕಾಚಾರ. ಆ ಥರ ಗಾಡಿ ಇದು. ಓಡಿಸ್ತಾ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಯಾವುದು ಬ್ಯಾಕ್ ಪೈನ್ಸ್ ಅಂತ ಏನಿಲ್ಲ ಇದರಲ್ಲಿ. ಎಷ್ಟು ದೂರ ರೈಡ್ ಮಾಡಿದರೂ ಬ್ಯಾಕ್ ಪೈನ್ಸ್ ಸ್ಟ್ರೆಸ್ ಫೀಲ್ ಏನೂ ಆಗೋದಿಲ್ಲ. ದೆನ್ ಒಂದು ಚಿಕ್ಕ ಚಿಕ್ಕ ಪಾತೋಲೆಲ್ಲ ಹಂಗೆ ಜಿಗಿಸ್ಬಿಡ್ಬೋದು, ಹಂಗೆ ಕುದುರೆ ಥರ. ಲಿಟ್ರಲಿ ಏನು ಗೊತ್ತಾ, ನನಗೆ ಬೈಕಲ್ಲಿ ಕಾಲಂದ್ರೂ ಸಿಗೋಲ್ಲ. ಪೂರ ಒಂದು ಸೈಡ್ ಸಿಗುತ್ತೆ, ಇನ್ನೊಂದು ಕಡೆ ಸಿಗೋಲ್ಲ ಕಾಲು. ಅದು ಚೆನ್ನಾಗೆ. ಇಂಜಿನ್ ಹೀಟ್ ಅಂತ ಬಂದರೆ ಸಿಟಿಲಿ ಹೊಡೆದ್ರೆ ಅಂದರೂ ಕಾಯಮ್ಮಪ್ಪ ಸಕ್ಕತ್ ಇಂಜಿನ್ ಹೀಟ್ ಆಗುತ್ತೆ. 1 or 2 ಟೈಮ್ ನನ್ನ ಗಾಡಿ ಆಫ್ ಆಗಿರೋ ಎಕ್ಸಾಂಪಲ್ಸ್ ಇದ್ದಾವೆ. ಅದು ಬಿಟ್ಟರೆ ಮಾಡಿಫಿಕೇಷನ್ ಅಂತ ಏನು ಮಾಡಿಸಿಲ್ಲ ಗಾಡಿಗೆ. ಅದೇ ಲಾಸ್ಟ್ ವೀಡಿಯೋದಲ್ಲಿ ಹೇಳಿರೋ ಪ್ರಕಾರ ಒಂದು ಮಡ್ಗಾರ್ಡ್ ಎಕ್ಸ್ಟೆಂಡರ್ ಹಾಕಿದ್ದೀನಿ ಅಷ್ಟೇ. ಬಿಟ್ಟರೆ ಏನೋ ಕ್ರಾಶ್ ಗಾರ್ಡ್ ಅದೇನೋ ಹಾಕ್ಸಿಲ್ಲ. ಮಗಂದು ಒಂದೊಂದು ಬೈಕ್ಗಳು ನೋಡ್ತೀವಿ ಫುಲ್ಲು ಮಾಡಿಫಿಕೇಷನ್. ಹೇಗೆ ಅಂದರೆ ಎಲ್ಲ ಕಡೆನೂ ಒಂದು ಮೆಶ್ ಕಟ್ಟಿರೋ ಥರ, ಆ ಥರ ಫೀಲ್ ಕೊಡಬೇಕು. ಆ ಥರ ಎಲ್ಲ ಎಲ್ಲೆಲ್ಲೋ ಕಂಬಿ ಎಲ್ಲ ಹಾಕ್ಸ್ಬಿಟ್ಟು, ನನಗೆ ಅದೆಲ್ಲ ಇಷ್ಟ ಆಗಲ್ಲ. ನಾನು NS ಇದ್ದಾಗೂ ಅಷ್ಟೇ, ನಾನೇನು ಮಾಡಿಫಿಕೇಷನ್ ಮಾಡಿಸಿರಲಿಲ್ಲ. ಇದಕ್ಕೂ ಅಷ್ಟೇ, ನಾನು ಮಾಡಿಸೋದಿಲ್ಲ ಮಾಡಿಫಿಕೇಷನ್, ನನಗೆ ಇಷ್ಟ ಆಗಲ್ಲ. ಅದು ನಾನೇನು ಆಫ್ ರೋಡು ಆ ಥರ ಏನು ತಗೊಂಡು ಹೋಗೋದಿಲ್ಲ. ನಾನು ಹೋದರೆ ಒಂದು ಹೈವೇ ಕ್ರೂಸಿಂಗ್ ಮಾಡ್ತೀನಿ. ಮತ್ತು ಈ ಗಾಡಿ ಬಗ್ಗೆ ಮಾತಾಡಬೇಕು ಅಂದರೆ ಮತ್ತೇನೂ ಇಲ್ಲ, ಇಷ್ಟೇ. ಲಾಸ್ಟ್ ವೀಡಿಯೋದಲ್ಲಿ ಅದ್ರ ಪರ್ಫಾರ್ಮೆನ್ಸ್ ಎಲ್ಲ ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ಡ್ರಾಬ್ಯಾಕ್ಸ್ ಅಷ್ಟೇ, ಇನ್ನೆಲ್ಲ ಟಾಪ್ ನಾಚ್ ಇದೆ. ಮತ್ತು ಬೈಕು ಸ್ಯಾಟಿಸ್ಫೈ ಕೊಡುತ್ತೆ. ನಾವು ಕೊಟ್ಟಿರೋ ದುಡ್ಡಿಗೇನು ಮೋಸ ಇಲ್ಲ. ನೀವೇನಾದರೂ ಒಂದು 100 km/h ಕ್ರೂಸ್ ಮಾಡ್ಕೊತ ಹೋಗ್ತಾಯಿದ್ರೆ ಈ ಗಾಡಿ ಕಣ್ಣು ಮುಚ್ಕೊಂಡು ಹೋಗ್ಬೋದು. ಅದ್ರ ಮೇಲೆ ಸ್ವಲ್ಪ ಸೌಂಡ್ ಜಾಸ್ತಿ ಆಗುತ್ತೆ ಇಂಜಿನಲ್ಲಿ. ಹೋಗ್ಲಬೇಡ ಅನ್ನೋ ಥರ. ಏನು ತುಂಬ ರೈಡರ್ಸ್ ಕೂಡ ಈಗ ಎಕ್ಸ್ಪಲ್ಸ್ನ ಚಾಯ್ಸ್ ಮಾಡ್ತಾಯಿದ್ದಾರೆ. ಹೀರೋ ಮೋಟಾರ್ ಕಾಪಿಗೊಂದು ನನ್ನ ಕಡೆಯಿಂದ ಥ್ಯಾಂಕ್ ಯು ಈ ಗಾಡಿ ಮಾಡಿರೋದಕ್ಕೆ. ನಂದಿದು ಬ್ಯಾಚ್ 1 ಗಾಡಿ. ಈಗ ಬ್ಯಾಚ್ 2 ಅಲ್ಲಿ ಏನೋ ಒಂದು ಸ್ವಲ್ಪ ಏನೇನು ಇಶ್ಯೂ ಇತ್ತು, ಡ್ರಾಬ್ಯಾಕ್ಸ್ ಇತ್ತು, ಅದನ್ನೆಲ್ಲ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ನನಗೆ ಯಾವುದು ಬ್ಯಾಚ್ 2 ಗಾಡಿ ಸಿಕ್ಕಿಲ್ಲ.
ಒನ್ ಟೈಮ್ ಯಾವ್ದಾರು ಸಿಕ್ಕರೆ ನೋಡ್ತೀನಿ, ಎಕ್ಸ್ಪೀರಿಯೆನ್ಸ್ ಮಾಡಿ ಅದನ್ನೂ ಶೇರ್ ಮಾಡ್ಕೋತೀನಿ. ಸದ್ಯದ್ರಾಗ ನಾನು ಯಾವುದು ಹತ್ತತ್ರ ಎಲ್ಲೂ ಲಾಂಗ್ ಡ್ರೈವ್ ಅಂತ ಏನು ಹೋಗಿಲ್ಲ, ಅಲ್ಲಿ ಇಲ್ಲಿ ಅಷ್ಟೇ. ಆ್ಯಂಡ್ ಒಂದು ಥಿಂಗ್ ಹೇಳಬೇಕು ಅಂದರೆ, ಯಾರು ಎಲ್ಲೇ ರೈಡ್ಗೆ ಹೋದ್ರು ಹೆಲ್ಮೆಟ್ ಕಂಪಲ್ಸರಿ ಎತ್ಕೊಂಡು ಹೋಗ್ರಿ. ನೀವೇನಾದರೂ ಒಂದು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಫಸ್ಟು ಹೆಲ್ಮೆಟಿಗೆ ಒಂದು ಒಳ್ಳೆ ಅಮೌಂಟ್ ಇನ್ವೆಸ್ಟ್ ಮಾಡಿ ಒಳ್ಳೆ ಹೆಲ್ಮೆಟ್ ತೊಗೊಳ್ಳಿ. ಬಿಕಾಸ್ ನಾನು NS ಇದ್ದಾಗ ತುಂಬ ನನ್ನ ಲೈಫ್ ಸೇವ್ ಮಾಡಿದೆ. ಈಗ ನಾನು ವೇರ್ ಮಾಡಿರೋದು ನನ್ನ ಹಳೆ ಹೆಲ್ಮೆಟ್ಟು ಯಾವುದು ಅಂದರೆ ಸ್ಟೀಲ್ ಬ್ರಿಡಲ್ಲಿ ರೋಬೋಟ್ S3 ಅಂತ ಏನೋ ಇದೆ, ಆ ಹೆಲ್ಮೆಟ್ಟು. ಈಗ ಅಪ್ರಾಕ್ಸಿಮೇಟ್ಲಿ ಒಂದು 5 ಇಯರ್ಸ್ ಬ್ಯಾಕ್ ಹೆಲ್ಮೆಟ್ ಇದು, ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಈ ಹೆಲ್ಮೆಟಲ್ಲೇ ಒಂದು 2-3 ಆಕ್ಸಿಡೆಂಟ್ ಆಗಿದೆ. ಸದ್ಯ ನನ್ನ ಲೈಫ್ ಸೇವ್ ಮಾಡಿರೋದು ಹೆಲ್ಮೆಟ್ಟು, ಅದಕ್ಕೆ ನಾನು ಸಾಯೋವರೆಗೂ ಗ್ರೇಟ್ಫುಲ್ ಆಗಿರಬೇಕು. ಅದು ಬಿಟ್ಟರೆ ನನ್ನ ಹತ್ರ ಈಗೊಂದಿರೋದು ಹೆಲ್ಮೆಟ್ಟು ಎಕ್ಸೋರ್ ಅಪೆಕ್ಸ್ ಹಂಟರ್ ಅಂತ, ಅದು ಚೆನ್ನಾಗಿದೆ. ಅದೆಲ್ಲರೂ ಲಾಂಗ್ ಹೋಗಬೇಕು ಅಂದರೆ ಅಷ್ಟೇ ಯೂಸ್ ಮಾಡೋದು, ಇಲ್ಲೇ ಲೋಕಲಾಗೆಲ್ಲ ಯೂಸ್ ಮಾಡಲ್ಲ. ಎಲ್ಲ ಇನ್ಮೇಲಿಂದ ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋದಕ್ಕೆ ಅಷ್ಟೇ.